ನಮಸ್ತೆ. ಸಮಸ್ತ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಶಿವರಾಜ್, ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬರ್. ಇತ್ತೀಚೆಗೆ ಮಾರ್ಕೆಟಲ್ಲಿ ಒಂದು ಟ್ರೆಂಡ್, ಆನಿಯನ್ ಆಯಿಲ್, ಆನಿಯನ್ ಜ್ಯೂಸನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ ಕೂದಲಿನಲ್ಲಿ ಒಳ್ಳೆಯ ರಿಸಲ್ಟ್ ಕಂಡುಬರುತ್ತೆ ಅಂತ ಸುಮಾರು ಜನರಿಗೆ ಗೊತ್ತೇ ಇದೆ. ಆದರೆ ವೀಕ್ಷಕರೇ, ನಾನು ಹೇಳುವಂಥ ಈ ಕೆಲವೊಂದು ಟಿಪ್ಸ್ಗಳನ್ನು ನೀವು ಗಮನ ಇಟ್ಟು ಕೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. 99% ನಾವು ತಪ್ಪಾಗಿ ಈರುಳ್ಳಿ ರಸವನ್ನು ತಲೆಗೆ ಹಾಕ್ತಾ ಇದ್ದೀವಿ, ಹಾಗಾಗಿ ಬರೋ ಕೂದಲು ಏನಂದರೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ನೀವೆಲ್ಲರೂ ಶಾಕ್ ಆಗ್ತೀರಾ. ಎಸ್. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಈರುಳ್ಳಿ ರಸವನ್ನು ಯಾವ ರೀತಿ ನಾವು ಹಚ್ಕೊಳ್ಬೇಕು, ಅದರಿಂದ ಯಾವ ರೀತಿ ಬೆನಿಫಿಟ್ಸ್ಗಳು ನಮ್ಮ ದೇಹಕ್ಕೆ ಆಗ್ತದೆ, ಯಾವ ಟೈಮಲ್ಲಿ ಹಚ್ಕೊಳ್ಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮತ್ತು ವಿಜ್ಞಾನ ಆಧಾರಿತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಈ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರುತ್ತೆ, ಸೋರಿಯಾಸಿಸ್ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರ್ತವೆ. ಆಮೇಲೆ ಜೊತೆಗೆ ಏನಂದರೆ ಕೂದಲಿನ ಬುಡ ಸ್ಟ್ರಾಂಗ್ ಆಗಿರೋದಿಲ್ಲ, ಕೂದಲು ಹೇರ್ ಫಾಲ್ ಆಗ್ತಾ ಇರುತ್ತೆ, ಕೂದಲಿನ ಬೆಳವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಕಂಡುಬರುತ್ತೆ. ಸೊ ಹಾಗಾಗಿ ನಾವು ಸಾಧಾರಣವಾಗಿ ಮನೆಯಲ್ಲಿ ಮಾಡುವಂಥ ಒಂದು ವಿಧಾನ ಅಂತ ಹೇಳಿದರೆ ಈರುಳ್ಳಿಯನ್ನು ತಗೊಂಡು ಕಟ್ ಮಾಡಿಕೊಂಡು ಆ ಈರುಳ್ಳಿ ರಸವನ್ನು ತಲೆಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ತೀವಿ. ಸೊ ಇದು ಶುದ್ಧ ರಾಂಗ್ ವೀಕ್ಷಕರೇ. ಈ ನಾನು ವಿಡಿಯೋ ಕೊನೆಗೆ ಮನೆ ಮದ್ದನ್ನು ಹೇಳ್ತೇನೆ, ಈ ಪ್ರಿಪ್ರೇಷನನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ಬಟ್ ಅದರಲ್ಲಿರುವಂಥ ಕೆಲವೊಂದಿಷ್ಟು ರಾಸಾಯನಿಕ ಮಹತ್ವಗಳು ಮತ್ತು ಅದರಲ್ಲಿ ಯಾವ ರೀತಿ ಏನಂದರೆ ನಮ್ಮ ದೇಹವನ್ನು ಸಿಂಥೆಸಿಸ್ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಈ ಈರುಳ್ಳಿಯಲ್ಲಿ ಸಲ್ಫರ್ ಮತ್ತು ಕ್ವರ್ಸೆಟಿನ್ ಅನ್ನುವಂಥ ಎರಡು ಸಂಯುಕ್ತಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಮುಖ್ಯವಾಗಿ ಕೂದಲು ಯಾವಾಗ ಜಾಸ್ತಿ ಉದುರ್ತದೆ ಅದಕ್ಕೆ ಏನು ಬೇಕು? ಕೆರಾಟಿನ್ ಅನ್ನುವಂಥ ಪ್ರೋಟೀನ್ ಬೇಕು. ಈ ಕೆರಾಟಿನ್ ಅನ್ನುವಂಥ ಪ್ರೋಟೀನನ್ನು ಬೂಸ್ಟ್ ಮಾಡಲಿಕ್ಕೆ ಏನು ಮಾಡುತ್ತೆ? ಈ ಸಲ್ಫರ್ ಸಹಾಯ ಮಾಡುತ್ತೆ ಅಂತ ವಿಜ್ಞಾನ ಪ್ರೂವ್ ಮಾಡಿದೆ. ಇನ್ನು ಇದರಲ್ಲಿರುವಂಥ ಕ್ವರ್ಸೆಟಿನ್ ಅನ್ನುವಂಥ ಏನು ಸಂಯುಕ್ತ ಇದೆ, ಇದು ನಮ್ಮ ತಲೆಯಲ್ಲಿ ಉಂಟಾಗುವಂಥ ಇನ್ಫ್ಲಮೇಷನ್, ಪದೇ ಪದೇ ನಾವೇನು ಮಾಡ್ತೀವಿ? ತಲೆ ಕೆರ್ಕೊಳ್ತಾ ಇರ್ತೀವಿ. ಸೊ ಆ ತಲೆ ಕೆರ್ಕೊಂಡಾಗ ಏನಾಗುತ್ತೆ? ಡ್ಯಾಂಡ್ರಫ್ ಏನಂದರೆ ಚಕ್ಕೆ ಚಕ್ಕೆ ಥರ ಡ್ಯಾಂಡ್ರಫ್ ಉದುರುತ್ತೆ. ಸೊ ಹಾಗಾಗಿ ಈ ಸಲ್ಫರ್ ಅನ್ನುವಂಥದ್ದು ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂಥ ಆ ಒಂದು ಕೆರಾಟಿನ್ ಅನ್ನುವಂಥ ಪ್ರೋಟೀನನ್ನು ಚೆನ್ನಾಗಿ ಸಿಂಥೆಸಿಸ್ ಮಾಡಲಿಕ್ಕೆ, ಬೂಸ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಅದರಲ್ಲಿರುವಂಥ ಕ್ವರ್ಸೆಟಿನ್ ಅನ್ನುವಂಥ ಸಂಯುಕ್ತ ಏನು ಮಾಡ್ತದೆ? ಅದು ನಮ್ಮ ದೇಹದ ಅಥವಾ ನಮ್ಮ ತಲೆಯ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತದೆ. ಸೊ ಇದರಿಂದಾಗಿ ಏನಾಗ್ತದೆ? ತಲೆಯ ಸೋಂಕುಗಳು ನಿವಾರಣೆ ಆಗ್ತವೆ, ಜೊತೆಗೆ ಕೂದಲು ಬುಡದಿಂದ ಸ್ಟ್ರಾಂಗ್ ಮತ್ತು ಗಟ್ಟಿಯಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಅಂತ ವಿಜ್ಞಾನ ಸಾರಿ ಹೇಳಿದೆ. ಸೊ ಹಾಗಾದರೆ ನಾವೆಲ್ಲರೂ ಬಳಸ್ತೀವಿ, ನೀವು ಹೇಳುವಂಥದ್ರಲ್ಲಿ ನಾವು ಮಾಡುವಂಥ ಮನೆ ಮದ್ದುಗಳಲ್ಲಿ ಏನು ವ್ಯತ್ಯಾಸ ಅಂತ ನೋಡೋದಾದರೆ, ನೋಡಿ ವೀಕ್ಷಕರೇ, ನಾವೇನು ಮಾಡ್ತೀವಿ? ಸಾಧಾರಣವಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಜ್ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ತೀವಿ. ಯಾಕಂದರೆ ಈ ಡೈರೆಕ್ಟಾಗಿ ತಲೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ವೀಕ್ಷಕರೇ? ಈ ಈರುಳ್ಳಿಯಲ್ಲಿ pH ಲೆವೆಲ್ ಜಾಸ್ತಿ ಇರುತ್ತೆ ಸಲ್ಫರ್ ಅಂಶದಲ್ಲಿ. ಸೊ ಹಾಗಾಗಿ ಸಮ್ ಟೈಮ್ ಏನಂದರೆ ನಿಮ್ಮ ಇರುವಂಥ ಕೂದಲುಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ವಿಜ್ಞಾನ ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಈ pH ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ ನಾವು ವಿಡಿಯೋ ಲಾಸ್ಟಿಗೆ ಮನೆ ಮದ್ದು ಹೇಳ್ತೇನೆ. ಸೊ ಈ ಒಂದು ಸಲ್ಫರಲ್ಲಿ ಆಮೇಲೆ ಕ್ವರ್ಸೆಟಿನ್ ಇದೇನೆಂದರೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ? ತಲೆಯಲ್ಲಿ ಉಂಟಾಗುವಂಥ ಫಂಗಸ್ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ನ ಓವರ್ ಸೆಕ್ರಿಷನ್ ಆಗಿರ್ಬೋದು, ಆಮೇಲೆ ಕೂದಲಿನ ರೂಟ್ ಬುಡ ಸ್ಟ್ರಾಂಗ್ ಆಗುವಂಥದ್ದು, ಇದೆಲ್ಲವೂ ಕಂಪ್ಲೀಟ್ ಕ್ಯೂರ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ವಿಜ್ಞಾನ ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಈ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅಥವಾ ಈರುಳ್ಳಿಯನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಾವು ಹಚ್ಕೊಳ್ಬೇಕು ಅಂತ ಹೇಳೋದಾದರೆ, ನೋಡಿ ವೀಕ್ಷಕರೇ, ನಾವೇನು ಮಾಡಬೇಕು? ಈ ಮುಖ್ಯವಾಗಿ ಫರ್ಮೆಂಟೆಡ್ ಮಾಡಬೇಕು. ಫರ್ಮೆಂಟ್ ಅಂದರೆ ಈ ಈರುಳ್ಳಿಯನ್ನು ಕೊಳೆಸಬೇಕು. ಯಾಕಂದರೆ ಯಾವಾಗ ಈ ಈರುಳ್ಳಿಯನ್ನು ನಾವು ಫರ್ಮೆಂಟ್ ಮಾಡ್ತೇವೆ, ಅದರಲ್ಲಿರುವಂಥ ಕ್ವರ್ಸೆಟಿನ್ ಅನ್ನುವಂಥ ಅಂಶ ಏನಾಗುತ್ತೆ? ಜಾಸ್ತಿ ಬೂಸ್ಟ್ ಆಗುತ್ತೆ, ಸಿಂಥೆಸಿಸ್ ಆಗಲಿಕ್ಕೆ ಸಹಾಯ ಆಗ್ತದೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ರಾತ್ರಿ 1 ಅಥವಾ 2 ಈರುಳ್ಳಿಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡಿ 200 ml ನೀರನ್ನೇ ಜೊತೆಗೆ ಏನಂದರೆ ಆ ಒಂದು ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಿ, ಅಥವಾ ನೀವು ರಾತ್ರಿ ಏನು ಮಾಡಿ, 2 ಈರುಳ್ಳಿಯನ್ನು ತೆಗೆದುಕೊಂಡು ಕಟ್ ಮಾಡಿ 200 ml ನೀರಿಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಇಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಆ ಕಟ್ ಮಾಡಿರುವಂಥ ಈರುಳ್ಳಿಯ ಮಿಶ್ರಣವನ್ನು ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದರ ಒಂದು ಜ್ಯೂಸನ್ನು ತಗೊಂಡು ಆ ಜ್ಯೂಸನ್ನು ನೀವು ತಲೆಗೆ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಣ್ಣೀರಿಂದ ತಲೆ ಸ್ನಾನ ಮಾಡ್ತಾ ಬಂದಲ್ಲಿ ಏನಾಗುತ್ತೆ? ಕೆರಾಟಿನ್ ಸಿಂಥೆಸಿಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ನೀವು ಓವರ್ ನೈಟ್ ಆ ಈರುಳ್ಳಿಯನ್ನು ಫರ್ಮೆಂಟ್ ಮಾಡಿರೋ ಕಾರಣಕ್ಕೋಸ್ಕರ ಏನಾಗುತ್ತೆ? ಅಲ್ಲಿ ಕ್ವರ್ಸೆಟಿನ್ ಸಿಂಥೆಸಿಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ಅದರಲ್ಲಿರುವಂಥ pH
ಪಿ ಎಚ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಸಾಮಾನ್ಯವಾಗಿ ನೀವು ನೋಡ್ತಾ ಇರಬಹುದು, ರಾ ಈರುಳ್ಳಿಯನ್ನು ತಲೆಗೆ ನಾವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ, ಕೈ ತುಂಬ ಎಲ್ಲ ಏನಂದರೆ ಕೂದಲುಗಳು ಕಿತ್ಕೊಂಡು ಹೊರಗಡೆ ಬರ್ತಾ ಇರ್ತವೆ. ಹಾಗಾಗಿ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ಸೊ ಹಾಗಾಗಿ ಈ ಒಂದು ಸಿಂಪಲ್ ಟೆಕ್ನಿಕ್ ಮತ್ತು ಈ ಒಂದು ಅದ್ಭುತ ಟೆಕ್ನಿಕನ್ನು ನೀವು ಫಾಲೋ ಮಾಡಿಕೊಂಡು ಏನಂದರೆ ನಿಮ್ಮ ತಲೆ ಕೂದಲಿನ ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಸೊ ಮತ್ತೆ ರಿಪೀಟ್ ಮಾಡ್ತೇನೆ, ಈರುಳ್ಳಿಯನ್ನು ಕಟ್ ಮಾಡಿ 200 ml ನೀರಿಗೆ ಹಾಕಿ ರಾತ್ರಿ ಪೂರ್ತಿ ಹಾಗೆ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದರ ಜ್ಯೂಸನ್ನು ತೆಗೆದುಕೊಂಡು ನೀವು ಆ ಜ್ಯೂಸನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಲೈಟಾಗಿ ಏನಂದರೆ ಒಂದು 10 to 15 ಮಿನಿಟ್ ಮಸಾಜ್ ಮಾಡ್ಕೊಂಡು 20 ನಿಮಿಷ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಈ ಸಲ್ಫರ್ ಮತ್ತು ಕ್ವರ್ಸೆಟಿನ್ ಮತ್ತು ಕೂದಲಿಗೆ ಬೇಕಾಗಿರುವಂಥ ಆ ಒಂದು ಕೆರಾಟಿನ್ ಸಿಂಥೆಸಿಸ್ ಜಾಸ್ತಿ ಆಗತ್ತೆ ಅಂತ ವಿಜ್ಞಾನ ಪ್ರೂವ್ ಮಾಡಿದೆ. ಸೊ ನಿಮಗೂ ಏನಂದರೆ ನೀವು ತಲೆ ಕೂದಲಿಗೋಸ್ಕರ ಈ ಈರುಳ್ಳಿಯನ್ನು ನೀವು ಬಳಸ್ತಾ ಇದ್ದರೆ ಈ ನಾನು ಹೇಳುವಂಥ ಒಂದು ಸಿಂಪಲ್ ಟೆಕ್ನಿಕನ್ನು ನೀವು ಖಂಡಿತ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ನೋಡ್ಲಿಕ್ಕೆ ಸಿಗುತ್ತೆ. 1 ಅಥವಾ 2 ದಿನದಲ್ಲಿ ನಿಮಗೆ ಆ ರಿಸಲ್ಟ್ ಗೊತ್ತಾಗಲಿಕ್ಕಿಲ್ಲ. ಕನಿಷ್ಠ ಪಕ್ಷ ಸತತವಾಗಿ 1 ತಿಂಗಳು 2 ತಿಂಗಳು ಈ ಒಂದು ರೆಮಿಡಿಯನ್ನು ವಾರದಲ್ಲಿ 1 ಅಥವಾ 2 ಬಾರಿ ಬಿಟ್ಟು ಬಿಡದೆ ಮಾಡ್ಕೊಂಡು ಬಂದಲ್ಲಿ ಏನಾಗುತ್ತೆ, ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಆಫ್ ಇದು ನನ್ನ ಸ್ವಂತ ಅನುಭವದಿಂದ ನಾನು ಮಾಡ್ಕೊಂಡಿರೋ ಕಾರಣಕ್ಕೋಸ್ಕರ ಈಗ ನನ್ನ ತಲೆ ಡ್ಯಾಂಡ್ರಫು ಕಡಿಮೆ ಆಗಿದೆ, ಜೊತೆಗೆ ಏನಂದರೆ ಕೂದಲಿನಲ್ಲಿ ಒಳ್ಳೆ ಬೆಳವಣಿಗೆ ಕಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಟ್ರೈ ಮಾಡಿ ಈ ಒಂದು ಮನೆಮದ್ದನ್ನು ನಿಮಗೋಸ್ಕರ ನಾನು ತಗೊಂಡು ಬಂದಿದ್ದೀನಿ. ಸೊ ಮತ್ತೆ ತಡ ಕೂದಲಿನ ಸರ್ವ ಸಮಸ್ಯೆಗಳಿಗೆ ಗುಡ್ ಬೈ ಹೇಳೋದ್ರ ಮುಖಾಂತರ ಈರುಳ್ಳಿಯನ್ನು ಈ ರೀತಿಯಾಗಿ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು, ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಚೆನ್ನಾಗಿ ಎಲ್ಲರೂ ಕಾಪಾಡಿಕೊಳ್ಬೋದು. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರಲ್ಲಿ ಯಾರಾದರೂ ಈ ಕೂದಲಿನ ಸಮಸ್ಯೆ ಅಥವಾ ಈ ವಿಷಯ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.